ಹಾಯ್ ವಿವರ್ಸ್, ಇವತ್ತು ನಾವು ಒಂದು ಪ್ರೋಟೀನ್ ಆಗಿರುವಂಥ ಪಲ್ಯನ ಮಾಡೋಣ. ಇದಕ್ಕೆ ನಾನು 2 ಚಿಕ್ಕ ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿ, ಹಾಗೆ 1-2 ತುಂಡು ಹಸಿ ಶುಂಠಿನ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನಾನು ಸೋಯಾ ಚಂಕ್ಸ್ನ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕಿ ಬಿಸಿ ನೀರಲ್ಲಿ ಇದನ್ನು ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ. ನೀರು ಬೇಯ್ತಾ ಇರುವಾಗ ಇದನ್ನು ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಟು ಇದನ್ನು ತೆಗೆದು ಇದು ತಣ್ಣಗಾದಮೇಲೆ ಇದರ ನೀರನ್ನು ಹಿಂಡಿ ತೆಗೆದುಬಿಟ್ಟು ಇದಕ್ಕೆ ಈಗ ಅರಿಶಿಣದ ಪುಡಿ, ಹಾಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಈ ಪನ್ನೀರ್ ಪಲ್ಯ ಮಾಡುವಾಗ ಈ ರೀತಿ ನಾವು ಪನ್ನೀರ್ಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತೀವಲ್ವ, ಅದೇ ರೀತಿ ಇದನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಬೇಕಾದರೆ ಇದಕ್ಕೆ ಗರಂ ಮಸಾಲೆ, ಬೇರೆ ಯಾವುದೇ ಥರದ ಮಸಾಲೆ ಕೂಡ ಬಳಸ್ಕೋಬೋದು. ಆದರೆ ನಾನು ಇದು ಹೆವಿ ಆಗಿರೋದ್ರಿಂದ ತೀರಾ ಮಸಾಲೆನ ಬಳಸ್ತಾ ಇಲ್ಲ. ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಮಾತ್ರ ಹಾಕಿದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆ 1-2 ಪಲಾವ್ ಎಲೆ, ಹಾಗೆ 1-2 ಏಲಕ್ಕಿ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆನ ಹಾಕಿ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಈಗ ಈರುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಈ ರೀತಿ ಬೇಡ ಅನ್ನೋದಾದರೆ ಇದನ್ನು ಕೂಡ ನೀವು ಮಿಕ್ಸಿ ಮಾಡಿ ಟೊಮೆಟೊ ಜೊತೆನೇ ಪ್ಯೂರಿ ಮಾಡಿ ಇಟ್ಕೋಬೋದು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಂದ್ಕೊಳ್ತಾ ಇರುವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ ಧನಿಯಾ ಪುಡಿ, ಹಾಗೆ ಜೀರಿಗೆ ಪುಡಿ, ಸ್ವಲ್ಪ ಅಂದರೆ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಸೋಯಾಬೀನಿಗೆ ಕೂಡ ಇದೇ ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಆ ಕಾರಣಕ್ಕೆ ಇಲ್ಲಿ ಅರ್ಧ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಮಾತ್ರ 1.5 ಸ್ಪೂನಷ್ಟು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಸಾರವಾಗಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಈರುಳ್ಳಿ ಜೊತೆ ಹೊಂದ್ಕೋಬೇಕು. ಆ ರೀತಿ ಕೈ ಬಿಡ್ದೇ ಇದನ್ನು ಫ್ಲೇಮನ್ನು ಲೋ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಫ್ಲೇಮನ್ನು ನಾವು ಸ್ಪೀಡಾಗಿ ಇಟ್ಟಿದ್ರೆ ಇಲ್ಲಿ ಈ ಮಸಾಲೆ ಎಲ್ಲ ಹೊತ್ತು ಹೋಗಿಬಿಡುತ್ತೆ. ಆ ಕಾರಣಕ್ಕೆ ನಾವು ಮುಂಚೆನೇ ಟೊಮೆಟೊ, ಮೆಣಸಿನ್ಕಾಯಿ, ಹಾಗೆ ಹಸಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಅಚ್ಚ ಖಾರದ ಪುಡಿನೇ ಸ್ವಲ್ಪ ಜಾಸ್ತಿ ಬಳಸ್ಕೋಬಹುದು, ಅಥವಾ ಕೆಂಪು ಮೆಣಸಿನ್ಕಾಯಿ ಇದ್ದರೆ ಕೂಡ ಬಳಸ್ಕೋಬೋದು. ಇಲ್ಲಿ ನಾನು ಒಂದು 2 ಕ್ಯಾಪ್ಸಿಕಮ್ನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಜೊತೆ ಇದು ಕೂಡ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೆಂದ್ಕೋಬೇಕು. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ಇದಕ್ಕೆ ಈ ಟೈಮಲ್ಲಿ ನೀರನ್ನು ಆ ಥರ ಏನೂ ಹಾಕಬಾರ್ದು. ಇದು ಈ ಮಸಾಲೆ ಜೊತೆನೇ ಚೆನ್ನಾಗಿ ಬೆಂದ್ಕೋಬೇಕು. ಈಗ ನಾವು ಮಿಕ್ಸ್ ಮಾಡಿ ಇಟ್ಟಂಥ ಈ ಸೋಯಾ ಚಂಕ್ಸ್ನ ಹಾಕಿ ಚೆನ್ನಾಗಿ ಇದನ್ನು ಎಲ್ಲವೂ ಮಸಾಲೆ ಇದಕ್ಕೆ ಹೊಂದ್ಕೊಳ್ಳೋ ರೀತಿ ಹೊಂದಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಬ್ಬರು ಹಸಿ ಕೊಬ್ಬರಿನ ಕೂಡ ಮಸಾಲೆ ಮಾಡಿಕೊಂಡು ಹಾಕ್ಕೊಳ್ತಾರೆ. ಕೆಲವೊಬ್ಬರು ಕ್ಯಾಶ್ಯೂ ನಟ್ ಕೂಡ ಈ ಮಸಾಲೆಗೆ ಹಾಕ್ಕೊಳ್ತಾರೆ. ಆದರೆ ಈ ಸೋಯಾ ಚಂಕ್ಸು ಸ್ವಲ್ಪ ಹೆವಿ ಇರೋದ್ರಿಂದ ಇಲ್ಲಿ ನಾವು ಜಾಸ್ತಿ ಮಸಾಲೆನ
ಬಳಸಬಾರ್ದು. ಅಂದರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಆದರೆ ಇದರ ಜೊತೆ ನಾವು ಇನ್ನೂ ಹೆವಿಯಾಗಿರೋ ಮಸಾಲೆ ಅಥವಾ ಕೊಬ್ಬರಿ, ಕ್ಯಾಶು ನಟ್ ಈ ಥರ ಎಲ್ಲ ಬಳಸಿದರೆ ಇನ್ನೂ ಹೆವಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಈ ರೀತಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಇದರ ಜೊತೆ ಚೆನ್ನಾಗಿ ಬೆರೆತ್ಕೋಬೇಕು. ಈ ಟೈಮಲ್ಲಿ ನಮಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಬಿಸಿ ನೀರನ್ನು ನಾವು ಹಾಕ್ಕೋಬೇಕಾಗತ್ತೆ. ಇದು ಸ್ವಲ್ಪ ಗ್ರೇವಿಯಾಗಿ ಬೇಕು ಅನ್ನೋದ್ರೆ ನಾವು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೋಬೇಕು. ಹಾಗೆ ಟೊಮೆಟೊ ಪ್ಯೂರಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಪರವಾಗಿಲ್ಲ, ಸ್ವಲ್ಪ ತೆಳುವಾಗಿದ್ದರೂ ನಡೆಯುತ್ತೆ ಅನ್ನೋದಾದರೆ ಬರೀ ನೀರನ್ನು ಹಾಕ್ಕೋಬೋದು. ಇದರ ಜೊತೆ ಕೆಲವೊಬ್ಬರು ಪನ್ನೀರನ್ನು ಹಾಗೆ ಕಡಲೆಕಾಳನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ಕೆಲವೊಬ್ಬರು ಆಲೂಗಡ್ಡೆ ಕೂಡ ಬೆರೆಸ್ತಾರೆ. ಬಟ್ ನಾನಿಲ್ಲಿ ಬರೀ ಕ್ಯಾಪ್ಸಿಕಮ್ ಮಾತ್ರ ಬಳಸಿದ್ದೀನಿ. ಕೆಲವೊಬ್ಬರು ಕ್ಯಾರೆಟ್ ಅಥವಾ ಹೂಕೋಸು ಈ ಥರದ ಬೇರೆ ಬೇರೆ ಅಂದರೆ ಇದಕ್ಕೆ ಹೊಂದಿಕೊಳ್ಳುವಂಥ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾರೆ. ನೋಡಿ, ಈ ಟೈಮಲ್ಲಿ ನಾನೀಗ ಇದಕ್ಕೆ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ತೀರಾ ಗಟ್ಟಿಯಾಗಿಯೂ ಬೇಡ, ತೀರಾ ತೆಳುವಾಗಿಯೂ ಬೇಡ. ಆ ಕಾರಣಕ್ಕೆ ನನಗೆ ಒಂದು ಅರ್ಧ ಬಟ್ಲಷ್ಟು ನೀರಾದರೆ ಸಾಕು ಅನ್ನಿಸ್ತು. ಅಷ್ಟು ಮಾತ್ರ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದರೆ ನೀವು ಉಪ್ಪನ್ನು ಹಾಕ್ಕೋಬೋದು. ನಾವು ಸೋಯಾ ಚಂಕ್ಸ್ನ ಬೇಯಿಸೋವಾಗ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಆ ಕಾರಣಕ್ಕೆ ನೋಡಿಬಿಟ್ಟು ಈ ಟೈಮಲ್ಲಿ ನೀವು ಉಪ್ಪನ್ನು ಹಾಕ್ಕೋಬೇಕು. ಕೆಲವೊಬ್ಬರು ಟೊಮೆಟೊ ಕೂಡ ಬಳಸ್ದೇನೆ ಬರೀ ಈರುಳ್ಳಿ ಕ್ಯಾಶು ನಟ್ ಪೇಸ್ಟ್ ಮಾಡಿ ಕೂಡ ಈ ಸಬ್ಜಿನ ಮಾಡ್ತಾರೆ. ಒಂದು ಸಾರಿ ನೀವು ಬೇಕಾದರೆ ಆ ಥರ ಟ್ರೈ ಮಾಡಿ ನೋಡಿ. ಆದರೆ ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಸ್ವಲ್ಪ ಹೆಚ್ಚಾಗಿ ಇದ್ರೇ ಇದು ಚೆನ್ನಾಗಿರುತ್ತೆ. ನನಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಆ ಕಾರಣಕ್ಕೆ ನಾನು ಉಪ್ಪನ್ನು ಹಾಕಿ ಈಗ ಫ್ಲೇಮನ್ನು ಜಾಸ್ತಿ ಇಟ್ಟು ಇದನ್ನು ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಈಗ ಒಂದು 10 ನಿಮಿಷ ಇದು ಚೆನ್ನಾಗಿ ಬೆಂದ್ಕೋಬೇಕು. ಅಂದ್ರೇ ಆ ಮಸಾಲೆ ಎಲ್ಲ ಅದರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನೀರು ತೀರಾ ಕಡಿಮೆ ಹಾಕಿ ನೀವು ಬೇಯಿಸೋದಕ್ಕೆ ಇಟ್ಟಿದ್ರೆ ಆ ಟೈಮಲ್ಲಿ ನಡುವೆ ನೀವು ಒಂದು ಸಾರಿ ಅಥವಾ 2 ಸಾರಿ ಇದನ್ನು ಲಿಡ್ಡನ್ನು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನೀರು ನೀವು ಜಾಸ್ತಿ ಹಾಕಿದರೆ ಒಂದು 10 ನಿಮಿಷ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಆಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡಿದರೂ ಪರವಾಗಿಲ್ಲ. ಈ ರೀತಿ ಚೆನ್ನಾಗಿ ಇದು ಬೆಂದ್ಕೊಳ್ಬೇಕು. ಇದು ಮುಂಚೆನೇ ಸೋಯಾ ಚಂಕ್ಸ್ ಬೆಂದಿರುತ್ತೆ. ಆದರೂ ಕೂಡ ನಾವು ಈ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಬೇಯಿಸ್ಕೊಳ್ಳೇಬೇಕು. ಈಗ ಒಂದು ಸ್ಪೂನಷ್ಟು ಕಸೂರಿ ಮೇಥಿನ ನಾನು ಇದಕ್ಕೆ ಹಾಕಿ ಈಗ ಫ್ಲೇಮನ್ನು ಆಫ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 2-3 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಅಂದರೆ ಆ ಫ್ಲೇವರು ಹಾಗೆ ಇರುತ್ತೆ ಅನ್ನೋ ಕಾರಣಕ್ಕೆ. ಒಂದು 5 ನಿಮಿಷದ ನಂತರ ನೋಡಿ ಚೆನ್ನಾಗಿ ಆಗಿದೆ. ಈಗ ನೀವು ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ರೋಟಿ ಜೊತೆ, ಚಪಾತಿ ಜೊತೆ ಅಥವಾ ನಾನ್ ಜೊತೆ ಯಾವುದ್ರ ಜೊತೆ ಬೇಕಾದರೂ ಇದನ್ನ ನೀವು ಸರ್ವ್ ಮಾಡ್ಬೋದು. ಅಥವಾ ರೈಸು, ತಿಳಿ ಸಾರು ಜೊತೆ ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನ ಸರ್ವ್ ಮಾಡ್ಬೋದು. ಹೆಚ್ಚಿನ ಪ್ರೋಟೀನ್ ಇದರಲ್ಲಿ ಇರೋದರಿಂದ ನಾನ್ ವೆಜ್ ತಿಂದೇ ಇರೋರು ಇದನ್ನು ಬಳಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಈ ರೀತಿ ಪಲ್ಯ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದಾದರೆ ಇದನ್ನು ನಾವು ಹಾಗೆ ಸ್ವಲ್ಪ ಮಿಕ್ಸಿ ಮಾಡಿಬಿಟ್ಟು ಸ್ವಲ್ಪ ಪೌಡ್ರ್ ಆಗುತ್ತಲ್ವ, ಅಂದರೆ ಇದರಲ್ಲಿ 2 ಹೋಳು ಆದರೆ ಸಾಕು. ಅದನ್ನು ಗೋಧಿ ಹಾಕ್ಸೋವಾಗ
ನಾವು ಮಿಲ್ ಮಾಡಿಸ್ಕೊಂಬಂದರೆ ಅದು ಕೂಡ ಚೆನ್ನಾಗಿ ಆಗುತ್ತೆ, ಚಪಾತಿ ಕೂಡ ಚೆನ್ನಾಗಿ ಬರುತ್ತೆ. ಆ ರೀತಿ ಕೂಡ ನೀವು ಇದನ್ನ ಸೇವನೆ ಮಾಡ್ಬೋದು. ಇದರಲ್ಲೇ ಬೇರೆ ಬೇರೆ ರೀತಿಯಾಗಿ ಪಲ್ಯಗಳನ್ನ, ಕರಿಗಳನ್ನ ಎಲ್ಲ ಮಾಡ್ತಾರೆ. ಹಾಗೆ ಈ ಸೋಯಾ ಚಂಕ್ಸಿಂದ ಮಂಚೂರಿ ಕೂಡ ಮಾಡ್ತಾರೆ. ಸಾಧ್ಯ ಆದರೆ ನಾನು ಇನ್ನೊಂದು ಸಾರಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನೀವು ಇದನ್ನು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.